ಮತ್ತೆ ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಜನಗಳು ಕೂಗು ಇತ್ತು. ತಾವು ಮಾತನ್ನು ಕೇಳಿದ್ರೆ ನನಗೆ ನಗು ಬರುತ್ತೆ. ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋಂಥ ಮಾತು ದೇವರ ಮುಂದೆ ಹೇಳ್ತೀನಿ, ಅದು ತಪ್ಪು. ಈ ಜಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಸಾಕಷ್ಟು ಜನಗಳೆಲ್ಲರೂ ಕೂಡ ಒಂದು ಬಯಸಿದ್ರು ನಮ್ಮ ರಸ್ತೆಗಳು ಸರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತೆ ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಜನಗಳು ಕೂಗು ಇತ್ತು. ತಾವು ಕೂಡ ಹಿಂದೆ ಅನೇಕ ಸಂದರ್ಭದಲ್ಲಿ ಹೇಳಿದ್ರಿ, ನಮ್ಗೆ ಹೆಚ್ಚೆಚ್ಚು ಅನುದಾನ ಬಂದರೆ ನಾನು ಹೆಚ್ಚೆಚ್ಚು ಕೆಲಸಗಳನ್ನು ಮಾಡ್ತೀನಿ ಅಂತೇಳಿ. ಈ ಜಾತ್ರೆಯ ಸಂದರ್ಭದಲ್ಲಿ ಎಷ್ಟು ಅನುದಾನ ಕ್ಷೇತ್ರಕ್ಕೆ ಬಂದಿದೆ ಮತ್ತು ಯಾವ್ಯಾವ ಕಾಮಗಾರಿಗಳು ಅತ್ಯಂತ ಪ್ರಮುಖವಾಗಿ ತೆಗೆದುಕೊಂಡಿದೆ? ಈಗ ಅನುದಾನ ಬರ್ತಾ ಇಲ್ಲ ಅಂತ ಮಾತನ್ನು ಕೇಳಿದ್ರೆ ನನಗೆ ನಗು ಬರುತ್ತೆ. ಇವತ್ತು ಇಡೀ ನನ್ನ ಕ್ಷೇತ್ರದಲ್ಲಿ ನೂರಾರು ಕೋಟಿ ಹಣ ಇವತ್ತು ನಮ್ಮ ಸರ್ಕಾರದ ಆ ಕಾರ್ಯಕ್ರಮ ನಡೀತಾ ಇದೆ. ನಾನು ಬರೀ ಕೆಲಸವನ್ನು ಮಾಡ್ತೀನಿ ಗುಡ್ಡಿ ಪೂಜೆ ಹೋಗಿ ಗುಡ್ಡಿ ಪೂಜೆ ಮಾಡಿ ಹೋಗ್ತಕ್ಕಂಥ ನಿಮ್ಮ ಶಾಸಕ ಬೇಮಣ್ಣ ನಾನಲ್ಲ. ನಾನು ಆ ಕೆಲಸಕ್ಕೆ ಚಾಲನೆ ಕೊಟ್ಟು ಕೆಲಸದ ಅಭಿವೃದ್ಧಿ ಆದ ನಂತರ ನೋಡಿ ನಿಮ್ಮ ಕೆಲಸ ಈ ಥರ ಆಗಿದೆ, ನೀವೇನು ಕೊಟ್ಟಂಥ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಇವತ್ತು ನಗರದಲ್ಲಿ ಕೂಡ ಸಾಕಷ್ಟು ರಸ್ತೆಗಳು ಆಗ್ತಾಯಿದೆ. ಈಗ ನಾನು ತಾವು ಹೇಳಿದ್ರಿ, ಈಗ ಆ ಜಾತ್ರೆ ಪೇಟೆ ಸುತ್ತಲೂ ಡಮರೀಕರಣ ಆಗಿಲ್ಲ, ಸಾರ್ವಜನಿಕರು ಹೇಳ್ತಾರೆ ಅಂತಂದು ಅಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಈಗ ಅದು ನೋಡೋದು ಹೋಗೋ ಆತುರದಲ್ಲಿ ನಾನೀಗಿನ್ನ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಗುಣಮಟ್ಟ ಆಗ್ತಿಲ್ಲ ಅಂತ ನೋಡೋಂಥ ಆತುರದಲ್ಲಿ ನಾನಿದ್ದೀನಿ. ಹಾಗಾಗಿ ಒಟ್ಟಿನಲ್ಲಿ ನಮ್ಮ ಶಿರಸಿ ನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಭಾಳಷ್ಟು ರಸ್ತೆಗಳನ್ನು ಈಗ ಮಾಡಿದ್ದೀನಿ. ಜಾತ್ರೆಗೆ ಸುತ್ತಲೂ ಜಾತ್ರೆ ಪೇಟೆ ಸುತ್ತಲೂ ಇರ್ತಕ್ಕಂಥ ರಸ್ತೆಗಳು ಇರ್ತವೆ, ಅವು ಕೂಡ ಈಗ ಕೆಲಸ ಕಾಮಗಾರಿ ಪ್ರಾರಂಭ ಆಗಿದೆ. ಇನ್ನೂ ನಮ್ಮ ತಾಯಿಂದರು ಹೇಳಿದ್ವಿ, ಅನೇಕ ವಾರ್ಡ್ಗಳಲ್ಲಿ ಸಣ್ಣ ಪುಟ್ಟ ರಸ್ತೆಗಳು ಆಗುವಂಥದ್ದು ಭಾಳಷ್ಟಿದೆ. ಈಗ ಕಸ್ಮೆಟಿಕ್ ಮಾಡಿದ್ದೀನಿ, ಇನ್ನೂ ಮಾಡೋಷ್ಟಿದೆ. ಈಗ ಮುಂದಿನ ದಿವಸದಲ್ಲಿ ನಮ್ಮ ಶಿರಸಿ ನಗರದ 31 ವಾರ್ಡಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಯನ್ನು ಕೂಡ ಆದಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನ. ಎಲ್ಲ ಒಂದು ವಾರ್ಡು ಅಲ್ಲಿ ಹೇಳಿದ್ರು, ಅಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು, ಇಲ್ಲಿ ನಮ್ಮ ತಾಯಿಂದರು ಹೇಳಿದ್ರು ಅಂತ ಹೇಳಿ ಅಲ್ಲಿ ಮಾಡೋದು ಮಾತ್ರ ಅಲ್ಲ, ನಗರ 31 ವಾರ್ಡ್ ವ್ಯಾಪ್ತಿಯಲ್ಲಿ ಕೂಡ ಕೆಲಸಗಳು ಆಗಬೇಕಾಗುತ್ತೆ. ಆ ಕೆಲಸವನ್ನು ನಾನು ಮಾಡ್ತೀನಿ. ಆದರೆ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋಂಥ ಮಾತು ದೇವರ ಮುಂದೆ ಹೇಳ್ತೀನಿ, ಅದು ತಪ್ಪು. ಯಾಕಂದರೆ ಹಣ ಸಾಕಷ್ಟು ಭಾಗ್ಯವನ್ನು ಕೊಟ್ಟು ನಮಗೆ ಇಷ್ಟೆಲ್ಲ ನೂರಾರು ಕೋಟಿ ಕೊಡ್ತಾ ಇದ್ದಾರೆ ಅಂತಂದರೆ ನಾನು ನನ್ನ ಕ್ಷೇತ್ರಕ್ಕೆ ಉಳಿಕೆ ನನಗೆ ಗೊತ್ತಿಲ್ಲ, ನನ್ನ ಕ್ಷೇತ್ರಕ್ಕೆ ಸಾಕು. ವಿರೋಧ ಪಕ್ಷದವ್ರದ್ದು ಅದೊಂದು ಆರೋಪ, ಒಂದು ರೀತಿ ಯಾವಾಗಲೂ ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆ ಜನರ ಎದುರುಗಡೆಗೆ ತಾವು ಅದಕ್ಕೆ ಕ್ಲಾರಿಟಿ ಕೂಡ ಕೊಡ್ತಾ ಇದ್ದೀರಿ ನಾನು ಕೆಲಸದ ಮೂಲಕ. ಈಗ ನಾನು ಹೇಳ್ತಾ ಇಲ್ಲ, ನಾನು ಇನ್ನೊಬ್ಬರು ಟೀಕೆಯನ್ನು ಮಾಡ್ತೇನೆ. ವೈಯಕ್ತಿಕವಾಗಿರ್ತಕ್ಕಂಥ ಟೀಕೆ ನನಗೆ ಮಾಡೋದಿಲ್ಲ. ನಾನು ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು ಹಿರಿಯರು ನನಗೆ ಕಳಿಸಿಲ್ಲ. ಇವತ್ತು ಯಾರು ಹಿಂದಿನ ಅನುಭವ ಯಾರ್ಯಾರು ಏನೇನು ಕೆಲಸ ಮಾಡಿದ್ರು ಅದು ಕೂಡಲೇ ನಾನು ಮಾಡ್ತೇನೆ. ನೀವು ನೋಡಿ, ನಾನು 2.5 ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ನಿಮ್ಮ ಕಣ್ಣು ಮುಂದೆ ಇದೆ. ಬರೀ ಶಿರಸಿ ನಗರ ಒಂದೇ ಅಂತಲ್ಲ, ಗ್ರಾಮೀಣ ಭಾಗದಲ್ಲಿ ಎಷ್ಟು ಮಾಡಿದ್ದೀನಿ, ಸಿದ್ದಾಪುರದಲ್ಲಿ ಎಷ್ಟು ಮಾಡಿದ್ದೀನಿ, ಎಲ್ಲೆಲ್ಲಿ ಜಾತ್ರೆ ಇದೆಯೋ ತಕ್ಷಣ ಅಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಸಿದ್ದಾಪುರದಲ್ಲಿ ಕೂಡ ಜಾತ್ರೆ ನಡೀತಾ ಇದೆ. ಅಲ್ಲೂ ಕೂಡ ರಸ್ತೆ ಇಲ್ಲ ಅಂತರು, ಅಲ್ಲಿ ತಕ್ಷಣ ಅಲ್ಲಿ ಕೂಡ ಸುಮಾರು 2.5 ಕೋಟಿ ಜಾತ್ರೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೂಡ ಮಾಡಿದ್ದೀನಿ. ಅಲ್ಲಿ ನಗರಕ್ಕೂ 6 ಕೋಟಿ ಹಾಕಿ ನಗರದ ಸಿದ್ದಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಅಲ್ಲಿ ರಸ್ತೆಗಳು ನಡೀತಾ ಇದೆ. ಹಾಗೆ ಯಾವುದೇ ರೀತಿಯ ಹಣದ ತೊಂದರೆ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಗ್ರಾಮೀಣ ಮತ್ತು ನಗರ ಅನ್ನೋ ತಾರತಮ್ಯದ ರಸ್ತೆ ಕೆಲಸ ಅಲ್ಲದೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀನಿ, ಶಾಲೆಗಳಿಗೆ ಎಷ್ಟು ದುರಸ್ತಿ ಬೇಕು ಅಷ್ಟು ಹಣ ಕೊಟ್ಟಿದ್ದೀನಿ. ಹೀಗೆಲ್ಲ ವಿಚಾರಕ್ಕೆ ಯಾವ ರೀತಿ ರೀತಿಯಲ್ಲಿ ಈ ರಥ ಹೋಗುವಂಥ ದಾರಿಯಲ್ಲಿ ಅದು ಲೈನ್ ಏನಾಯಿತು, ಅದು ನಾನು ತಕ್ಷಣ ನಮ್ಮ ಮಂತ್ರಿಗಳು ಅಲ್ಲಿ ಇಂಧನ ಮಂತ್ರಿಗಳಾಗಿದ್ದಂಥ ಮಾನ್ಯ ಜಾರ್ಜ್ ಸಾಹೇಬರು ಕೂಡ ಹೇಳಿದ ತಕ್ಷಣ ಅದಕ್ಕೆ ಸ್ಯಾಂಕ್ಷನ್ ಮಾಡಿ ಇಲ್ಲಿ ಟೆಂಡರ್ ಆಗಿ ಇನ್ನೇನು ಅಭಿವೃದ್ಧಿ ಪ್ರಾರಂಭ ಮಾಡಿದ್ವಿ. ಅನೇಕ ಸ್ನೇಹಿತರು ಎಲ್ಲ ಹೇಳಿದರು, ಇಲ್ಲ ಇವಾಗ ನೀವು ಅಲ್ಲಿ ಅದನ್ನು ಭೂಮಿ ಅಗಿಬೇಕಾಗುತ್ತೆ, ಅಗದಾಗ ಕೇಬಲ್ ಹಾಕಬೇಕಾದ್ರೆ ಅಗಿಬೇಕಾಗುತ್ತೆ, ಅಗದಾಗ ಮತ್ತೆ ಅಲ್ಲಿ ತೀರು ಹೋಗುವಾಗ ಗಾಲಿಗೆ ಹೋಗಿ ಸಿಗಾಕೋಬೋದು, ಬೇಡ ಹೆಂಗೂ ಈ ವರ್ಷ ಮಾಡಿಬಿಡೋಣ, ಜಾತ್ರೆ ಮುಗಿದ ತಕ್ಷಣ ಆ ಕಾಮಗಾರಿನ ಪೂರೈಸ್ಕೊಡಿ ಅಂತ ಹೇಳಿದರು. ಅದು ಅಲ್ಲಿಂದ ಅಲ್ಲಿವರೆಗೂ ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿ ಅಷ್ಟು ಉದ್ದದಂಥದ್ದು ಕೇಬಲನ್ನು ಕೆಳಗಡೆ ಹಾಕಿ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳಿಗೆ ಮತ್ತೆಲ್ಲ ಲೈಟ್ಗೆಲ್ಲ ವ್ಯವಸ್ಥೆ ಕೊಟ್ಟು ನಾವು ಮಾಡ್ತೀವಿ. ಅದು ಈಗಾಗಲೇ ಟೆಂಡರ್ ಆಗಿ ಎಲ್ಲೊಂದಾಗಿ ಕಾಂಟ್ರಾಕ್ಟ್ ಕೂಡ ಬಂದಿದೆ. ಈಗ ಜಾತ್ರೆಗೆ ಶಿರಸಿ ಮಾರಿಕಾಂಬಾ ಜಾತ್ರೆ ಅಂದರೆ ಈಗ ಎಲ್ಲ ಊರಲ್ಲೂ ಜಾತ್ರೆ ಆಗಿದೆ. ಆದರೆ ಶಿರಸಿ ಮಾರಿಕಾಂಬಾ ಜಾತ್ರೆ ಅಂತಂದರೆ ಅದು ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ತಮ್ಮ ಮೂಲಕ ನೀವು ಕ್ಷೇತ್ರದ ಶಾಸಕರು ಎಲ್ರಿಗೂ ಕೂಡ ಯಾವ ರೀತಿ ಸ್ವಾಗತವನ್ನು ಕೊಡ್ತೀವಿ? ಇವತ್ತು ದಕ್ಷಿಣ ಭಾರತದಲ್ಲಿ ಅತಿ ಶಕ್ತಿ ಪೀಠ ಆಗಿರ್ತಕ್ಕಂಥ ಶ್ರೀ ಮಾರಿಕಾಂಬಾ ತಾಯಿಯ ಜಾತ್ರೆ 2 ವರ್ಷಕ್ಕೊಮ್ಮೆ ನಡೀತಿರ್ತಕ್ಕಂಥ ಜಾತ್ರೆ. ಶಿರಸಿ ಜಾತ್ರೆ ಯಾವಾಗ ಆಗುತ್ತೆ, ಯಾವಾಗ ಬರುತ್ತೆ ಅನ್ನೋಂಥ ಆತುರ ಇಡೀ ದಕ್ಷಿಣ ಭಾರತದ ಜನಗಳಲ್ಲಿ, ಆ ಭಕ್ತಾದಿಗಳಲ್ಲಿ ಇರುವಂಥದ್ದು.
ಅಂಥ ಆತುರ ಕೆಲವೇ ದಿನದಲ್ಲಿ 24ನೇ ತಾರೀಕಿಂದ ಪ್ರಾರಂಭ ಆಗುವಂಥದ್ದು. ಅಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆಗೆ ಲಕ್ಷಾಂತರ ಜನ ಬಂದು ವೀಕ್ಷಣೆ ಮಾಡಿ ತಾಯಿಯ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದುವರೆಗೂ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ತಾಯಿ ದರ್ಶನ ಹೋಗಿರುವಂಥದ್ದು. ಅನೇಕ ವ್ಯವಸ್ಥೆ ಇರುತ್ತೆ, ಅನೇಕ ಪೊಲೀಸ್ ವ್ಯವಸ್ಥೆ ಮಾಡಿದರೂ ಕೂಡ ಅದಕ್ಕೆ ಸಾರ್ವಜನಿಕರು ಎಲ್ಲರ ಸಹಕಾರದೊಂದಿಗೆ ಎಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಜಾತ್ರೆ ಇಲ್ಲಿವರೆಗೂ ಕೂಡ ಯಶಸ್ವಿಯಾಗಿ ನಡೆದಿರುವಂಥದ್ದು. ಈ ವರ್ಷವೂ ಕೂಡ ಭಾಳ ಯಶಸ್ವಿಯಾಗಿ ನಡೀತಕ್ಕಂಥ ವ್ಯವಸ್ಥೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದೆ. ಈಗ ಆದರೂ ಕೂಡ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಭಾಳ ಅತ್ಯುತ್ತಮವಾಗಿ ಜಾತ್ರೆಯನ್ನು ಮಾಡಬೇಕು ಅನ್ನೋ ಆತುರ ಎಲ್ಲರ ಮನಸ್ಸಲ್ಲಿರುವಂಥದ್ದು. ಹಾಗಾಗಿ ಮತ್ತೊಮ್ಮೆ ಇಡೀ ದಕ್ಷಿಣ ಭಾರತದ ಎಲ್ಲ ಭಕ್ತಾದಿಗಳಿಗೆ ನಾನು ಕ್ಷೇತ್ರದ ಶಾಸಕನಾಗಿ ಅವರೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ನಾನು ಬಂದಂಥ ಜನಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಮಾರಿಕಮ್ಮ ದೇವಸ್ಥಾನದ ಹಿಂದುಗಡೆ ಅವರಿಗೆ ಮಾರಿಕಮ್ಮ ದೇವಸ್ಥಾನ ಕೂಡ ಊಟದ ವ್ಯವಸ್ಥೆ ಕೂಡ ಇರುವಂಥದ್ದು. ಹೀಗೆ ಎಲ್ಲ ರೀತಿಯ ವ್ಯವಸ್ಥೆ ತಾವು ಅತ್ಯಂತ ಮುಖಾಂತರ ಜಾತ್ರೆಯನ್ನು ತಮಗೂ ಕೂಡ ಅಭಿನಂದನೆಗಳು. ಬಹಳ ಭರದಿಂದ ದೇವಸ್ಥಾನದ ಕಾರ್ಯಗಳನ್ನು ಜಾತ್ರೆಗೋಸ್ಕರ ವ್ಯವಸ್ಥೆ ಇದೆ.